ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಬದುಕಿ ಬಾ ಕಂದ. ಕೊಳವೆ ಬಾವಿಗೆ ಬಿದ್ದಂಥ ಮಗುವಿನ ಮೇಲೆತ್ತಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನ ಸಾಗ್ತಾ ಇದೆ. ಈಗ ಸ್ವಲ್ಪ ಮಣ್ಣು ಕೂಡ ರಂಧ್ರದ ಒಳಗಡೆ ಬಿದ್ದಿದೆ. ಮತ್ತೆ ಪುನಃ ಮಂಜೇಗೌಡ ಅವರು ರೋಬೋವನ್ನು ಇನ್ನೊಂದು ರೀತಿಯಾಗಿ ಮಾಡಿಫೈ ಮಾಡಿ ಮತ್ತೆ ಪುನಃ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಪರ್ಯಾಯವಾಗಿ ಕೂಡ ಒಂದು ದೊಡ್ಡ ಹಳ್ಳವನ್ನು ತೆಗೆಯಲಾಗಿದೆ. ಅದು ಕೂಡ ಸುಮಾರು 90 ಅಡಿಯ ಆಳದ ತನಕ ಈಗಾಗಲೇ ಹೋಗಿದೆ. ಆದರೆ ಮಗು ಸುರಕ್ಷಿತವಾಗಿ ಹೊರ ಬರಲಿ ಅನ್ನೋದೇ ಒಟ್ಟಾರೆಯಾಗಿ ಎಲ್ಲರ ಆಶಯ ಆಗಿರುತ್ತೆ. ಚಂದ್ರಶೇಖರ್ ಅವರೇ, ರೈತ ಈ ಥರ ಕೊಳವೆ ಬಾವಿಯನ್ನು ತೆರೆದು ಹಾಗೆ ಬಿಡ್ತಾನೆ. ಕೆಲವೊಂದು ಸತಿಯಲ್ಲಿ ನಿರಾಶೆ ಇರುತ್ತೆ, ನೀರು ಬಂದಿಲ್ಲ ಅಂತ. ಇನ್ನೊಂದು ಜಾಗದಲ್ಲಿ ಮಾರ್ಕಂಡೆ ಅವರು ಹೇಳಿದಾಗೆ ನಿರ್ಲಕ್ಷ್ಯ ಇರುತ್ತೆ. ಆದರೆ ನಿಜಕ್ಕೂ ಒಬ್ಬ ರೈತ ಇಂತಹ ಸಂದರ್ಭದಲ್ಲಿ ಮಾಡಬಹುದಾದದ್ದೇನು ಅಂತ? ರೈತ ಅವನು ಕೊಳವೆ ಬಾವಿಯನ್ನು ತೆಗಿತಕ್ಕಂಥದ್ದೇ ಅವನ ಆರ್ಥಿಕ ದುಸ್ಥಿತಿಯಲ್ಲಿ ಭಾಳ ಸಂಕಷ್ಟದಲ್ಲೇ ಮಾಡಿರ್ತಾನೆ. ಆಮೇಲೆ ರೈತನ ಪರಿಶ್ರಮ ಇದೆಯಲ್ಲ, ಇದನ್ನು ನಾವು ಗುರುತಿಸ್ಬೇಕಾಗತ್ತೆ. ಯಾಕಂದರೆ ನಮ್ಮ ಡ್ಯಾಮ್ಗಳನ್ನು ಕಟ್ಟಿ ನಾವು ನೀರನ್ನ ಹೊರಗಡೆ ತಂದು ಕೆನಾಲ್ಗಳನ್ನು ಮಾಡಿ ನೀರಿನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಭೂಪ್ರದೇಶ ಏನಿದೆ, ಅದಕ್ಕಿಂತಲೂ ಹೆಚ್ಚು ಅಂತರ್ಜಲವನ್ನು ತೆಗೆದು ನೀರಾವರಿ ಮಾಡಿರ್ತಕ್ಕಂಥದ್ದು ಬಹಳ ಹೆಚ್ಚಾಗ್ತದೆ. ಯಾಕಂದರೆ ರಾಜ್ಯದಲ್ಲಿ ಈಗಾಗಲೇ ಸುಮಾರು ಒಂದು 25 ಲಕ್ಷ ಬೋರ್ವೆಲ್ಗಳನ್ನು ನಾವು ತೆಗೆದಿದ್ವಿ ರೈತರು. ಅದ್ರ ಮೂಲಕ ನೀರಾವರಿಯನ್ನು ಕೇವಲ ಒಂದು ಬೋರ್ವೆಲ್ಗೆ ಸರಾಸರಿ 4-5 ಎಕರೆ ಅಂತ ಇಟ್ಕೊಂಡ್ರು ಎಷ್ಟು ದೊಡ್ಡ ಪ್ರಮಾಣದ ತ್ಯಾಗ ರೈತಂದಿದೆ ಅನ್ನೋದನ್ನ ನಾವು ನೋಡಬೇಕು. ನಾವು ಏನು ಡ್ಯಾಮ್ ನೀರುಗಳಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೆಯೋದಿಲ್ಲ, ಸೊಪ್ಪು ಇತ್ಯಾದಿಗಳು ಬೆಳೆಯೋದಿಲ್ಲ. ಇದು ಎಲ್ಲದೂ ಕೂಡ ಬೋರ್ವೆಲ್ ಆಶ್ರಯದಲ್ಲೇ ಹೆಚ್ಚು ಉತ್ಪಾದನೆ ನಗರ ಪ್ರದೇಶಗಳಿಗೆ ಬರ್ತಾ ಇರೋದು. ಇವತ್ತು ಬೋರ್ವೆಲ್ ತೆಗಿಬೇಕಂದ್ರೆ ತನ್ನ ಹೆಂಡತಿಯ ಮಾಂಗಲ್ಯವನ್ನು ಇವತ್ತು ಮಾರ್ವಾಡಿ ಅಂಗಡಿಲಿ ಇಟ್ಟು ಬಂದು ಬೋರ್ವೆಲ್ ತೆಗೆಸ್ತಾನೆ. ಇಷ್ಟೆಲ್ಲ ಪರಿಶ್ರಮ ಅದ್ರ ಹಿಂದೆ ಇರುತ್ತೆ. ಈಗಾಗಲೇ ಒಂದು ಹಂತಕ್ಕೆ ನಾವು ನೋಡುವಾಗ ಈಗ ಬೋರ್ವೆಲ್ಗಳು ಫೇಲ್ಯೂರ್ ಆಗಿರೋದೆಷ್ಟು ಇರೋದೆಷ್ಟು ಅಂತೇಳಿ ನೋಡಿದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬೋರ್ವೆಲ್ಗಳು ಫೇಲ್ಯೂರ್ ಆಗಿರೋದು ಈಗಾಗಲೇ ಈ ರಾಜ್ಯದಲ್ಲಿ ಇದ್ದಾವೆ. ಯಾವುದೋ ಮಗು ಬಿತ್ತು ಅನ್ನೋ ಕಾರಣಕ್ಕೆ ಒಂದು ಬೋರ್ವೆಲ್ಗಳನ್ನು ಮುಚ್ಚೋದ್ರ ಮೂಲಕ ಸಮಸ್ಯೆಗೆ ಪರಿಹಾರ ಸಿಕ್ಕೋದಿಲ್ಲ. ಲಕ್ಷಾಂತರ ಬೋರ್ವೆಲ್ಗಳನ್ನು ಮುಚ್ಚಬೇಕಾಗ್ತದೆ. ಈ ಲಕ್ಷಾಂತರ ಬೋರ್ವೆಲ್ಗಳನ್ನು ಮುಚ್ಚಬೇಕಾದ್ರೆ ಯಾರು ಜವಾಬ್ದಾರಿ ವಹಿಸ್ಕೋಬೇಕು? ಇವತ್ತು ಸರ್ಕಾರ ಒಂದು ಆದೇಶನ ಹೊರಡುತ್ತೆ. ಯಾರು ಬೋರ್ವೆಲ್ಲನ್ನು ಕೊರೆಸಿರ್ತಾನೋ ಮಾಲೀಕ ಅಥವಾ ರೈತ, ಆತನನ್ನು ಕೂಡ ಆತನ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಯಾವ ಕಂಪನಿ ಬೋರ್ವೆಲ್ಲನ್ನು ಕೊರೆದಿರುತ್ತೋ ಅವರ ಮೇಲೂ ಕ್ರಮ ತೆಗೆದುಕೊಳ್ತೀವಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಮೇಲೂ ಕ್ರಮ ತೆಗೆದುಕೊಳ್ತೀವಿ. PD ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಸರ್ಕಾರದ ಈ ನಿರ್ಧಾರಕ್ಕೆ ತಾವೇನೆ? ಅಲ್ಲ, ಸರ್ಕಾರ ಒಂದು ನೀತಿಯನ್ನು ರೂಪಿಸೋದ್ರ ಮೂಲಕನೇ ಒಂದಿಷ್ಟು ರೈತ ಮತ್ತು ಬೋರ್ವೆಲ್ ಮಾಲೀಕ ಮತ್ತು ಸರ್ಕಾರ ಮೂರೂ ಜನ ಜವಾಬ್ದಾರಿಯನ್ನು ಹೊತ್ತರೆ ಇದು ಒಂದು ನೀತಿಬದ್ಧವಾಗಿ ಒಂದು ಚೌಕಟ್ಟನ್ನ ಕೆಳಗಡೆ ನಾವೆಲ್ಲ ಬಂದರೆ ಒಳ್ಳೆಯದು. ಇದಕ್ಕೊಂದು ಚೌಕಟ್ಟು ಬೇಕು, ಕಾನೂನಿನ ಚೌಕಟ್ಟು ಬೇಕು. ಅದನ್ನು ಸ್ವಾಗತಿಸ್ತೇನೆ. ಎರಡನೇದಾಗಿ ಏನು, ಇದನ್ನ ಯಾವತ್ತೋ ಮುಚ್ಚಬೇಕು ಯಾವತ್ತೋ ಮಾಡಬೇಕನ್ನೋ ಪ್ರಶ್ನೆ ಅಲ್ಲ. ಈಗ ಇವತ್ತಿನಿಂದ ಬರ್ತಕ್ಕಂಥ ಕಾನೂನು ಏನಿದೆ, ಇದಕ್ಕೆ ನಾಳೆ ತೆಗೆದಂಥ ರೈತ ಅದರಲ್ಲಿ ನೀರು ಬರಲಿಲ್ಲ ಅಂದರೆ ಅದನ್ನು ಮುಚ್ಚಬಹುದು. ಈಗಾಗಲೇ ಲಕ್ಷಾಂತರ ಬೋರ್ವೆಲ್ಗಳಿದೆಯಲ್ಲ, ಇದನ್ನೇನು ಮಾಡೋದು? ನಾವು ಈಗಾಗಲೇ ಸುಮಾರು 30-35 ವರ್ಷಗಳ ಹಿಂದೆ ಬೋರ್ವೆಲ್ಗಳನ್ನು ತೆಗೆದಿದ್ದೀವಿ. ನಮ್ಮದೇ ಜಮೀನುಗಳಲ್ಲಿ ಇದ್ದಾವೆ. ಕೆಲವು ನೀರು ಬರ್ತಕ್ಕಂಥವು ಇದ್ದಾವೆ, ನೀರು ಬರದೇ ಇಲ್ದವು ಇದ್ದಾವೆ. ಈಗ ಇದನ್ನ ನಾವು ನಿರ್ದೇಶನ ಕೊಟ್ಟು, ಇಲ್ಲ ಇದು ಕಾನೂನಿದೆ, ಇದನ್ನು ಈ ರೀತಿ ಮುಚ್ಚಿಬಿಡಬೇಕು, ಈ ಥರ ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ ನಾನು ಒಬ್ಬ ಅಥವಾ ಇನ್ನೊಬ್ಬರು ಮಾಡ್ಬೋದು. ಈಗ ಸಾಮಾನ್ಯ ರೈತ ಕುಟುಂಬಗಳಿಗೆ ಈ ಕಾನೂನು ಮುಟ್ಟಬೇಕು. ಅವನು ಈ ವ್ಯವಸ್ಥೆ ಅಪಾಯ ಆಗದ ರೀತಿಯಲ್ಲಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊರಡಬೇಕು. ಆ ಕಾರಣಕ್ಕೆ ಸರ್ಕಾರ ಮತ್ತು ಜನರು ಎಲ್ಲರೂ ಕೂಡ ಜಾಗ್ರತೆಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಈ ಕಾನೂನಿನ ಚೌಕಟ್ಟು ಕೂಡ ಅವಶ್ಯಕತೆ ಇದೆ. ಇದರಲ್ಲಿ ಸರ್ಕಾರ, ರೈತ, ಬೋರ್ವೆಲ್ ಕಂಪನಿ ಮಾಲೀಕ ಇವು ಮೂರೂ ಜನ ಸಮ
ಪ್ರಮಾಣದಲ್ಲಿ ಕೆಲಸ ಮಾಡಿದರೆ ಇದೊಂದು Yes, ರಾಜ್ಯದಲ್ಲಿ ಖಂಡಿತವಾಗಿ. ಮಾರ್ಕಂಡೇಯ ಅಪಾಯವನ್ನು ಅವರೇ, ಇಲ್ಲಿ ತಪ್ಪಿಸಬಹುದು. ರಾಜ್ಯ ಇವತ್ತು ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ ಮತ್ತು ಈ ಹಿಂದಿನ ಆದೇಶವನ್ನು ಪರಿಷ್ಕರಿಸಿದೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಜವಾಬ್ದಾರರು. ಈ ರೀತಿಯಾಗಿ ಒಂದು ನಿಯಮವನ್ನೇ ಮಾಡುವುದು ಇವತ್ತಿನ ದಿನಮಾನದಲ್ಲಿ ಅನಿವಾರ್ಯವಾ ಅಂತ. ಮತ್ತು ಅದ್ರ ಜೊತೆಗೆ ಚಂದ್ರಶೇಖರ್ ಅವರು ಹೇಳಿದ್ರು, ಈಗ ನಾಳೆ ತೋಡಿಸುವಂತಹ ಬೋರ್ವೆಲ್ಗೆ ಇವೆಲ್ಲ ಅನ್ವಯ ಆಗಬಹುದು. ಈ ಹಿಂದಿನ ಬೋರ್ವೆಲ್ಗಳ ಕಥೆ ಏನು ಅಂತ. ಇಲ್ಲ, ಎಲ್ಲದಕ್ಕೂ ಅನ್ವಯ ಆಗಬೇಕು. ಇವತ್ತು ಈ ಹಳೆ ಬೋರ್ವೆಲ್ಗಳು ಎಲ್ಲಿದ್ದಾವೆ ಅಂತ ಸಾಮಾನ್ಯ ನಮ್ಮ ಹಳ್ಳಿಯ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲರೂ ಗೊತ್ತಿರುತ್ತೆ. ನನ್ನ ಹೊಲದಲ್ಲಿ 5 ಎಕರೆ ಜಮೀನು ಇದ್ದಾಗ ನಾನು 3 ಬೋರ್ವೆಲ್ನ ತೆಗೆಸಿರ್ತೀನಿ. ಒಂದು ಫೇಲ್ಯೂರ್ ಆಗಿರುತ್ತೆ, ಒಂದು ಹಾಗೆ ಬಿಟ್ಟಿರುತ್ತೆ, ಇರಲಿ ಬಿಡು ಅಂತೇಳಿ. ನಮಗೆಲ್ಲ ಗೊತ್ತಿರುತ್ತೆ ಅಲ್ಲಿ ಬಾವಿ ಇದೆ, ಅಲ್ಲಿ ಹೋಗಬಾರ್ದು ಅಂತ. ಅದು ನಮಗೆ ಮಾತ್ರ. ಸೊ ಬೇರೆಯವರು ಬರೆದಾಗ ನಮ್ಮ ಜಮೀನಿಗೆ ಬೇರೆಯವರು ಬರಬಾರ್ದು ಅಂತಿಲ್ಲ. ಸ್ನೇಹಿತರು ಬರ್ತಾರೆ, ನೆಂಟರು ಬರ್ತಾರೆ, ಇನ್ಯಾರೋ ಬರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಆ ಕಾರಣಕ್ಕೆ ಮುಚ್ಚತಕ್ಕಂಥ ಕೆಲಸ ನಾನು ಚಂದ್ರಶೇಖರ್ ಸಾಹೇಬ್ರಿಗೆ ಹೇಳೋದಂದರೆ ಇದೊಂದು ದೊಡ್ಡ ಪ್ರಮಾಣದ ಕೆಲಸ ಅಲ್ಲ ಅಂತ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ನಾನು ಈ ಕಾನೂನನ್ನು ಹೊರತಾಗಿ ನಾವೇ ಜಾಗೃತಿಯಾಗಿ ಮಾಡೋದು ಒಳ್ಳೆಯದು. ನಮ್ಮ ಜೊತೆ ಅದು ಏನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇಡೀ ಜೀವನನೇ ಅಂತ ಅದನ್ನು ಬೋರ್ವೆಲ್ ಮುಚ್ಚೋದು ನಮಗೇನು ಕಷ್ಟ ಆಗಲ್ಲ. ನೋವಿಂದ ಮುಚ್ಚಿದ್ರು ಕೂಡ ಮುಚ್ತಾನೆ. ಸೊ ಆದರೆ ಇವೆಲ್ಲ ಕಾನೂನುಗಳನ್ನು ಒತ್ತಡ ಹಾಕ್ಬಿಟ್ಟು ಕಾನೂನುಗಳನ್ನು ಶಿಕ್ಷೆ ಕೊಡ್ತೀವಿ ಅಂತ ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಜಾಗೃತರಾಗಿ ನಮ್ಮ ಇದು ಕಮಿಟ್ಮೆಂಟು ಇದನ್ನು ಮಾಡೋಣ ಅಂತಂದರೆ ಅಷ್ಟು ಸಾಕು ಅಂತ. ಹೌದು, ಅಲ್ಲಿ ಸ್ವಯಂ ಪ್ರೇರಿತವಾಗಿ ನಾವು ಎಚ್ಚೆತ್ತುಕೊಳ್ಳೋದಕ್ಕೆ ಆಗಲೇ ನಮ್ಮ ನಾಗೇಶ್ ಮತ್ತು ಕೃಷ್ಣ ಅವರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ರು. ಆ ಸಲಹೆನ ಮತ್ತೊಮ್ಮೆ ನಾನು ಪರಿಷ್ಕರಿಸೋಕೆ ಮುಂಚೆ ಇನ್ನು ಈ ಕೊಳವೆ ಬಾವಿಗೆ ಬಿದ್ದಂಥ ಆ ಮಗುವಿನ ಸ್ಥಿತಿ ಮತ್ತು ಅಲ್ಲಿ ಯಾವ ರೀತಿಯಾದಂಥ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದಕ್ಕೆ ನಮ್ಮ ರಿಪೋರ್ಟರ್ ಹೊಸಮನಿ ನನ್ನ ಜೊತೆ ಸಂಪರ್ಕದಲ್ಲಿರೋ. ಹೊಸಮನಿ, ಯಾವ ರೀತಿಯಾದಂಥ ಕಾರ್ಯಾಚರಣೆ ಈಗ ಅಲ್ಲಿ ನಡೀತಾ ಇದೆ? ಮಳೆ ನಿಂತಿದೆಯಾ? ಈಗ ಮಂಜೇಗೌಡ ಅವರು ತಮ್ಮ ರೋಬೋವನ್ನು ಪರಿಷ್ಕರಿಸಿ ಮತ್ತೆ ಪುನಃ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಆರಂಭ ಆಗಿದೆಯಾ, ಹೇಗೆ? ರಾಘವೇಂದ್ರ, ಹೇಳಬೇಕಂದ್ರೆ ಏನು ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಆ ಮಗು ಏನು ಕೊಳವೆ ಬಾವಿಯಲ್ಲಿ ಬಿತ್ತು ಅಂಥ ಸಂದರ್ಭದಲ್ಲಿ ನಿರಂತರವಾಗಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ಪ್ರಯತ್ನಗಳು ಕೂಡ ನಡೆದಿವೆ ಅಂತ ಹೇಳ್ಬೋದು. ಇವುಗಳ ಮಧ್ಯೆ ಏನು ಮುಖ್ಯವಾಗಿ ಬಹಳಷ್ಟು ಭರವಸೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಮಂಡ್ಯದ ಮಂಜೇಗೌಡರು ತಂದಿರತಕ್ಕಂಥ ರೋಬೋಟಿನ ಮೇಲೆ ಅವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಆದರೆ ಯಾವುದೇ ಕಾರಣಕ್ಕೂ ಆ ಮಗು ಇರುವಂಥ ಆ ಹಂತದಲ್ಲಿ ಅದು ರೋಬೋ ಹೋಗ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ 2-3 ಸಾರಿ ಆ ರೋಬೋವನ್ನು ಕೆಳಗಿಳಿಸಿ ಮತ್ತೆ ಮೇಲಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದರು. ಇದಾದ ಬಳಿಕ ಏನು ನಿನ್ನೆವರೆಗೂ ಕೂಡ ಆ ಮಗುವಿನ ಕೈಗಳು ಮೇಲ್ಭಾಗದಲ್ಲಿ ಕಾಣ್ತಾ ಇದ್ವು. ಆದರೆ ಅದಾದ ಬಳಿಕ ಏನೋ ಇಷ್ಟೆಲ್ಲ ಕಾರ್ಯಾಚರಣೆಗಳ ನಂತರದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಆ ಮಗುವಿನ ಕೈಗಳ ಮೇಲ್ಭಾಗದಲ್ಲೂ ಕೂಡ ಎಲ್ಲ ಒಂದು ಕಡೆ ಮಣ್ಣು ಬಿದ್ದಿರುವ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಾಹಿತಿಯ ಪ್ರಕಾರ ಆ ಮಗುವಿನ ಕೈಗಳು ಕೂಡ ಕಾಣ್ತಾ ಇಲ್ಲ. ಹೀಗಾಗಿ ಏನೋ ಸಾಂಗ್ಲಿಯಿಂದ ಬಂದಿರತಕ್ಕಂಥ ತಂಡ ಇದೆ, ಆ ಮಗುವಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಮಣ್ಣನ್ನು ತೆರವುಗೊಳಿಸುವಂಥ, ಅಂದರೆ ಒಂಟಿ ಆಕಾರದ ಕಬ್ಬಿಣದ ತುಂಡುಗಳನ್ನು ಕೆಳಗಡೆ ಬಿಡುವುದರ ಮೂಲಕ ಅಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆಯುವಂಥ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಅದು ಸಕ್ಸಸ್ ಆದಂಥ ಸಂದರ್ಭದಲ್ಲಿ ಮಗುವಿನ ಕುರುಹುಗಳು ಪತ್ತೆ ಆಗ್ತಾ ಇದ್ದಾವೆ. ಅದಾದ ಬಳಿಕ ಮಗುವನ್ನು ಮತ್ತೊಮ್ಮೆ ಮೇಲೆತ್ತುವಂಥ ಪ್ರಯತ್ನವನ್ನು ಈಗಾಗಲೇ ಮಾಡ್ತಿದ್ದಾರೆ ಅಂತ ನಾವು ಹೇಳ್ಬೋದು. ಇವುಗಳ ಜೊತೆಗೆ ಒಂದೊಮ್ಮೆ ಇದು ಕೂಡ ಕೈಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಆ JCB ಯಂತ್ರದ ಮೂಲಕ ಕೂಡ ಕಾರ್ಯಾಚರಣೆ ಮಾಡುವುದರ ಮೂಲಕ ಆ ಮಗುವನ್ನು ಸೆರೆ ಹಿಡಿಯುವಂಥ ಪ್ರಯತ್ನವೂ ಕೂಡ ಇಲ್ಲಿ ನಿರಂತರವಾಗಿದೆ ಅಂತ ಹೇಳ್ಬೋದು. ನಾವಿಲ್ಲಿ ನೋಡ್ಬೋದು, ಈಗ ದೃಶ್ಯಾವಳಿಗಳಲ್ಲಿ ನಾವು ನೋಡ್ಬೋದು, ಮುಖ್ಯವಾಗಿ ಈಗಲೂ ಕೂಡ ಆ ಸಾಂಗ್ಲಿಯಿಂದ ಬಂದಿರತಕ್ಕಂಥ ರೆಸ್ಕ್ಯೂ ಟೀಮ್ ಏನು ಇತ್ತು ಅದು ಸಂಪೂರ್ಣವಾಗಿ ಈಗ ಅಲ್ಲಿ ಮಗ್ನರಾಗಿದ್ದಾರೆ. ಆ ಮಗುವಿನ ಹತ್ತಿರದಲ್ಲಿ ಅವರು ಬಿಟ್ಟಿರ್ತಕ್ಕಂಥ ಕ್ಯಾಮ್ರಾ ಆಗಿರ್ಬೋದು, ಮತ್ತು ಅವರು ಬಿಟ್ಟಿರ್ತಕ್ಕಂಥ ಒಂಟಿ ಆಕಾರದ ಕಬ್ಬಿಣದ ಸರಳುಗಳಾಗಿರ್ಬೋದು, ಅವೆಲ್ಲವೂ ಕೂಡ ಈಗ ಮಗುವಿನ ಆಳಕ್ಕೆ ಹೋಗಿದೆ. ಆದರೆ ಅದರ ಮೇಲ್ಭಾಗದಲ್ಲಿ ಮಣ್ಣು ಇರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಆ ಮಣ್ಣನ್ನು ತೆಗೆಯುವಂಥ ಪ್ರಯತ್ನಕ್ಕೆ ಅವರು ಮುಂದಾಗಿದ್ದಾರೆ. ಇದರ ಜೊತೆಗೆ ಅದು ಒಂದೊಮ್ಮೆ ಕೈಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥದ್ದು ಕೂಡ ಈ JCB ಕಾರ್ಯಾಚರಣೆ ಮಾತ್ರ ಯಾವುದೇ ರೀತಿಯಾದಂಥಲ್ಲಿ ನಿಂತಿಲ್ಲ. ಮುಖ್ಯವಾಗಿ ಬಹಳಷ್ಟು ಆಳದವರೆಗೆ ಈಗಾಗಲೇ ಸುಮಾರು 70 ಅಡಿ ಆಳದವರೆಗೂ ಕೂಡ ಆ JCB ಕಾರ್ಯಾಚರಣೆ ಮಾಡುವುದರ ಮೂಲಕ ಆ ಮಣ್ಣನ್ನು ಹೊರತೆಗೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ 4 JCBಗಳು ನಿರಂತರವಾಗಿ ನಿನ್ನೆ ಮಧ್ಯಾಹ್ನದಿಂದ ಇವತ್ತಿನವರೆಗೂ ಕೂಡ ಹಗಲು ರಾತ್ರಿ ನಿರಂತರವಾಗಿ ಆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ಈಗಿನ ಸದ್ಯದ ಪರಿಸ್ಥಿತಿಯ ಪ್ರಕಾರ ನಾವು ಹೇಳಬೇಕಂದ್ರೆ ರಾಘವೇಂದ್ರ, ಏನು ಸಾಂಗ್ಲಿಯ ತಂಡ ಪ್ರಯತ್ನವನ್ನು ಮಾಡ್ತಾ ಇದೆ, ಅದು ಯಶಸ್ಸಾಗಬೇಕು. ಅದು ಆಗದೇ ಇದ್ದ ಪಕ್ಷದಲ್ಲಿ ಅನಿವಾರ್ಯವಾಗಿ JCB ಕಾರ್ಯಾಚರಣೆ ಮೂಲಕವೇ ಸುಮಾರು 160 ಅಡಿ, ಅಂದರೆ ಈಗಾಗಲೇ IGP ಭಾಸ್ಕರ್ ಅವರು
ಹೇಳಿರುವಂಥ ಪ್ರಕಾರ ಸುಮಾರು 4-5 ದಿನಗಳವರೆಗೂ ಆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಅನ್ನುವಂಥ ಮಾಹಿತಿಗಳನ್ನ ಈಗಾಗಲೇ ಅವರು ನೀಡಿದ್ದಾರೆ. ಹೀಗಾಗಿ ಈ ಒಂದು ಸಾಂಗ್ಲಿ ತಂಡದ ಒಂದು ಪ್ರಯತ್ನ ಸಫಲವಾಗಬೇಕು ಅನ್ನುವಂಥದ್ದು ಎಲ್ಲರ ಒಂದು ಆಶಯವಾಗಿದೆ. ಒಂದೊಮ್ಮೆ ಅದು ಆಗದೇ ಇದ್ದ ಪಕ್ಷದಲ್ಲಿ ನಿರಂತರವಾಗಿ JCB ಕಾರ್ಯಾಚರಣೆ ಮೂಲಕವೇ 5-6 ದಿನಗಳ ಬಳಿಕ ಆ ಒಂದು ಮಗುವನ್ನು ಸೆರೆ ಹಿಡಿಯುವಂಥ ಒಂದು ಪ್ರಯತ್ನ ಆಗಲಿದೆ ಅನ್ನುವಂಥ ಮಾತುಗಳು ಕೂಡ ಇಲ್ಲಿ ವ್ಯಕ್ತವಾಗ್ತದೆ. ರಾಘವೇಂದ್ರ, ಥ್ಯಾಂಕ್ ಯು ಹೊಸ್ಮನಿ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಅಲ್ಲಿ ಇರುವಂಥ ಒಂದು ಪ್ರತಿಕೂಲವಾದಂಥ ವಾತಾವರಣವೇ ಅಲ್ಲಿ ತುಂಬ ಕಷ್ಟ ಆಗಿದೆ ಮಗುವನ್ನು ತಲುಪುವುದು ಅಥವಾ ಮೇಲೆತ್ತುವಂತಹ ಕಾರ್ಯ. ಒಟ್ಟಾರೆಯಾಗಿ ಈ ಥರದ ಘಟನೆಗಳು ಪದೇ ಪದೇ ಕೊಳವೆ ಬಾವಿ ದುರಂತಗಳು ಸಂಭವಿಸ್ತವೇ ಇರ್ತವೆ. ಅಷ್ಟಕ್ಕೂ ಈ ಬೋರ್ವೆಲ್ಗಳನ್ನು ಯಾಕೆ ಮುಚ್ಚುವುದಿಲ್ಲ, ಬೋರ್ವೆಲ್ ತೋಡುವವರು ಮೊದಲು ಏನು ಮಾಡ್ತಾರೆ ಅನ್ನುವ ವಿವರಗಳನ್ನು ಸವಿಸ್ತಾರವಾಗಿ ನಾವು ಮೊದಲು ನೋಡೋದಾದರೆ ಫಸ್ಟಿಗೆ ಇಲ್ಲಿ ನೋಡೋದಿಷ್ಟೇ, ಇಲ್ಲಿ ನೀರು ಬರಬಹುದಾ ಅನ್ನುವಂಥದ್ದನ್ನು ಅಂದಾಜು ಮಾಡ್ತಾರೆ. ಬೋರ್ವೆಲ್ ತೆಗೆಯುವ ಜಾಗಕ್ಕೆ ಡ್ರಿಲ್ಲಿಂಗ್ ವಾಹನ ಹೋಗುತ್ತಾ ಅನ್ನುವಂಥದ್ದು ಕೂಡ ಎರಡನೇ ಆಲೋಚನೆ ಆಗುತ್ತೆ. ಅಕ್ಕಪಕ್ಕದಲ್ಲಿ ಬೋರ್ವೆಲ್ಗಳು ಇವೆಯಾ ಅಂತ ಪರಿಶೀಲಿಸಬೇಕಾಗತ್ತೆ. ಮೇಲ್ಪದರದ ಮಣ್ಣು ಹೇಗಿದೆ ಅಂತಲೂ ಕೂಡ ಅಲ್ಲಿ ನೋಡ್ತಾರೆ. ಮಣ್ಣಿನ ಹಂತವಾಗಿ ಮಣ್ಣಿನ ಸಾಂದ್ರತೆಯಲ್ಲಿ ಕೂಡ ಬದಲಾವಣೆ ಬರ್ಬೋದು. ಅಲ್ಲಿನ ಮಣ್ಣು ಗಟ್ಟಿ ಇದೆಯಾ ಅಥವಾ ಲೂಸ್ ಇದೆಯಾ ಅನ್ನೋದನ್ನು ನೋಡ್ಕೊಳ್ತಾರೆ. ಕಲ್ಲು ಎಷ್ಟು ಅಡಿಗೆ ಸಿಗಬಹುದು ಅನ್ನುವಂಥ ಒಂದು ಅಂದಾಜಿದೆ. ಒಟ್ಟಾರೆ ಭೂಮಿಯ ರಚನೆ ಆ ಭಾಗದಲ್ಲಿ ಬೋರ್ವೆಲ್ ತೋಡುವ ಭಾಗದಲ್ಲಿ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡಿಬೇಕಾಗತ್ತೆ. ನೀರಿನ ಸೆಲೆ ಇದೆಯಾ ಅಂತ ತಜ್ಞರ ಅಭಿಪ್ರಾಯವನ್ನು ಕೂಡ ಅಲ್ಲಿ ತೆಗೆದುಕೊಳ್ತಾರೆ. ತದನಂತರ ಆ ಜಾಗದಲ್ಲಿ ಬೋರ್ವೆಲ್ ಹಾಕಲಿಕ್ಕೆ ಹೋಗ್ತಾರೆ. ಆದರೂ ಕೂಡ ಇಷ್ಟೆಲ್ಲ ಮುಂಜಾಗ್ರತೆ ವಹಿಸಿದರೂ ಕೂಡ ಒಂದಷ್ಟು ಪರ್ಸೆಂಟ್ನಷ್ಟು ಬೋರ್ವೆಲ್ಗಳು ಫೇಲ್ಯೂರ್ ಆಗೋದನ್ನು ನಾವು ನೋಡ್ತೀವಿ. ಅಂತಹ ವಿಫಲವಾದ ಬೋರ್ವೆಲ್ಗಳನ್ನು ಹಾಗೆ ಬಿಟ್ಟಿರ್ತಾರೆ, ಅದನ್ನು ಮುಚ್ಚೋದಕ್ಕೆ ಹೋಗೋದಿಲ್ಲ. ಅಂತಹ ಬೋರ್ವೆಲ್ಗಳಲ್ಲಿ ಈ ರೀತಿಯ ಮಕ್ಕಳು ಬಿದ್ದುಬಿಡ್ತಾರೆ. ಇನ್ನು ಬೋರ್ವೆಲ್ಗಳನ್ನು ಹಾಗೇ ಯಾಕೆ ಬಿಡ್ತಾರೆ ಅನ್ನೋದನ್ನು ನೋಡೋದಾದರೆ, ಕೆಲವು ಪ್ರದೇಶಗಳಲ್ಲಿ ಶಿಲಾಪದರಗಳ ನೀರಿನ ಸೆಲೆಗಳು ಓಪನ್ ಆಗುವ ಸಾಧ್ಯತೆಗಳಿರುತ್ತೆ. ಅಂದರೆ ಒಮ್ಮೆ ನೀರು ಇಲ್ಲ ಅಂತ ಸುಮ್ಮನಾದ ನಂತರ ಮತ್ತಷ್ಟು ದಿವಸಗಳ ನಂತರ ಅಲ್ಲಿ ನೀರು ಬರುವಂಥ ಸಾಧ್ಯತೆ ಇರುತ್ತೆ. ಕೆಲವು ದಿನಗಳ ನಂತರ ನೀರು ಬರಬಹುದು ಎಂಬ ನಿರೀಕ್ಷೆ ಇರೋದ್ರಿಂದ ಕೊಳವೆ ಬಾವಿಗಳನ್ನು ಮುಚ್ಚದೆ ಕೆಲವರು ಹಾಗೆ ಬಿಟ್ಟಿರ್ತಾರೆ. ಬಹುತೇಕ ಸಂದರ್ಭಗಳಲ್ಲಿ ಕೊಳವೆ ಬಾವಿ ತೋಡಿದವರ ನಿರ್ಲಕ್ಷ್ಯದಿಂದಾಗಿ ಬೋರ್ವೆಲ್ಗಳು ಬಲಿಗಾಗಿ ಬಾಯಿ ತೆರೆದು ಕುಳಿತಿರ್ತವೆ. ಅಲ್ಲಿ ಮುಖ್ಯವಾಗಿ ನಿರ್ಲಕ್ಷ್ಯ ಎದ್ದು ಕಾಣುತ್ತೆ, ನೆಗ್ಲಿಜೆನ್ಸಿ ಇರುತ್ತೆ. ಆ ಕಾರಣಕ್ಕಾಗಿ ಈ ಸಾಧ್ಯತೆಗಳು. ನೀರು ಬರಲಿಲ್ಲ ಅನ್ನೋ ಕಾರಣಕ್ಕೆ ನಿರ್ಲಕ್ಷ್ಯ ವಹಿಸಿರುವಂಥ ಸಾಧ್ಯತೆ ಇಲ್ಲಿ ತುಂಬವಾಗಿರುತ್ತೆ. ಅಂದರೆ ಆತನಿಗೆ ನಿರಾಶೆ ಮತ್ತು ನಿರ್ಲಕ್ಷ್ಯ ಎರಡೂ ಅಲ್ಲಿ ಇರುತ್ತೆ. ಒಂದು ರೀತಿಯಾಗಿ ಈಗಾಗಲೇ ಹೇಳಿದಾಗೆ ತುಂಬ ಕಷ್ಟಪಟ್ಟು ಸಾಲ ಸೂಲ ಮಾಡಿ ರೈತ ಗ್ರಾಮೀಣ ಭಾಗದಲ್ಲಿ ಬೋರ್ವೆಲ್ ಹಾಕಿರ್ತಾನೆ. ನೀರು ಬಂದಿಲ್ಲ ಅಂದಾಗ ಆತನಿಗೆ ಒಂದು ದಿಗ್ಭ್ರಮೆ ಆಗುತ್ತೆ. ಆ ಹೊತ್ತಿನಲ್ಲಿ ಮತ್ತೆ ಅದನ್ನು ಮುಚ್ಚುವ ಪ್ರಯತ್ನ ಮಾಡೋದಿಲ್ಲ. ತದನಂತರ ಆತ ಅದನ್ನು ಆ ಹುಮ್ಮಸ್ಸಿನಿಂದ ಹೊರಬರ್ತಾನೆ. ಆ ತೆರೆದ ಕೊಳವೆ ಬಾವಿ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ. ದುರ್ದೈವಿ ಮಕ್ಕಳು ಅಥವಾ ಆ ಜಾಗದಲ್ಲಿ ಹೋಗುವಂಥದ್ದು ಅಲ್ಲಿಗೆ ಬಿದ್ದು ಬಿಡ್ತಾರೆ. ಇನ್ನು ನಾವಾಗಲೇ ರೈತನ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಬೋರ್ವೆಲ್ ಕೊರೆಸಲು ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನೋಡೋಕ್ಕೆ ಹೋದರೆ ಮಣ್ಣಿನಲ್ಲಿ ಕೆಲವು ಕಡೆ ಅಂದರೆ 100 ಅಡಿಯವರೆಗೂ ತೆಗಿಬೇಕಾದ್ರೆ 1 ಅಡಿಗೆ 60 ರೂಪಾಯಿಗಳು ಖರ್ಚಾಗತ್ತೆ. 200 ಅಡಿವರೆಗೆ ತೆಗಿಬೇಕಾದ್ರೆ 1 ಅಡಿಗೆ 80 ರೂಪಾಯಿ ಖರ್ಚಾಗತ್ತೆ. ಬಂಡೆಯಲ್ಲಿ ಕೊರೆಯಲು ಅಂದರೆ ಮಧ್ಯದಲ್ಲಿ ಕಲ್ಲು ಏನಾದ್ರು ಬಂದರೆ ಬಂಡೆ ಸಿಕ್ಕಿದ್ರೆ ಆ ಬಂಡೆ ಕೊರೆಯೋದಕ್ಕೆ 120 ರೂಪಾಯಿಯಿಂದ ಅಡಿಗೆ 230 ರೂಪಾಯಿವರೆಗೂ ಕೂಡ ಖರ್ಚು ಬರುವಂಥದ್ದು. ನೀರು ಬರಲಿ ಬಿಡಲಿ ಏಜೆನ್ಸಿಯವರಿಗೆ ರೈತರು ಎಲ್ಲ ರೀತಿಯಾದಂಥ ದುಡ್ಡು ಕೊಡಲೇಬೇಕಾಗತ್ತೆ. ಬಂಡೆ ಸಿಗೋವರೆಗೂ ಕೇಸಿಂಗ್ ಪೈಪನ್ನು ಬಳಸಬೇಕಾಗತ್ತೆ. ಅಲ್ಲಿಯೂ ಕೂಡ ಮತ್ತೆ ಖರ್ಚು ಬರುತ್ತೆ. 20 ಅಡಿ ಕೇಸಿಂಗ್ ಪೈಪ್ಗೆ 2,500 ರೂಪಾಯಿ ಖರ್ಚಾಗತ್ತೆ. ಹಾಗೆ 100 ಅಡಿ ಕೇಸಿಂಗ್ ಪೈಪಿಗೆ 12,500 ರೂಪಾಯಿ ಖರ್ಚಾಗುತ್ತೆ. ನಾವು ಇವತ್ತು ನೋಡ್ತಿರೋದು 160 ಅಡಿಯ ಕೊಳವೆ ಬಾವಿ. ಆ ಲೆಕ್ಕದಲ್ಲಿ ಖರ್ಚಿನ ಲೆಕ್ಕ ಹಾಕೋಕೆ ಹೋದರೆ ಸುಮಾರು 18,000ರಿಂದ 20,000 ರೂಪಾಯಿ ಬರೀ ಕೇಸಿಂಗಿಗೆ ಖರ್ಚಾಗುತ್ತೆ. 400 ಅಡಿ ಕೊಳವೆ ಬಾವಿ ಕೊರೆಯಲು ಕನಿಷ್ಠ 1,00,000 ರೂಪಾಯಿ ಖರ್ಚಾಗುತ್ತೆ ಬರೀ ಕೊಳವೆ ಬಾವಿ ಕೊರೆಯಲು. ಒಂದೊಮ್ಮೆ ಅಲ್ಲಿ ನೀರು ಸಿಕ್ಕರೆ ಅದನ್ನು ಮೇಲೆತ್ತಲಿಕ್ಕೆ ಮತ್ತು ಅದಕ್ಕೆ ಬೇಕಾದಂಥ ಇತರ ಪರಿಕರಗಳ ಒಟ್ಟು ಖರ್ಚನ್ನು ನೋಡೋಕೆ ಹೋದರೆ ಸುಮಾರು 3,00,000 ರೂಪಾಯಿ ಖರ್ಚಾಗುತ್ತೆ. ಹೀಗೆ ಅಂತಹ ಇಷ್ಟು ಖರ್ಚು ಮಾಡಿದಂತಹ ಬೋರ್ವೆಲ್ನಲ್ಲಿ ನೀರು ಬಂದಿಲ್ಲ ಅಂದಾಗ ಆತ ಹತಾಶನಾಗಿ ಆ ಕೊಳವೆ ಬಾವಿಗಳನ್ನು ಹಾಗೇ ಬಿಟ್ಬಿಡ್ತಾನೆ. ನಂತರ ಅದು ಬಲಿಗಾಗಿ ಬಾಯಿ ತೆರೆದು ಕೂತಿರುತ್ತೆ. ಇನ್ನು ಬೋರ್ ಕೊರೆದ ಮೇಲೆ ಅದನ್ನು ಯಾಕೆ ಮುಚ್ಚೋದಿಲ್ಲ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ. ಹಾಗಿದ್ರೆ ಬೋರ್ವೆಲ್ ಮುಚ್ಚಲು ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನೋಡೋದಾದರೆ ಬೋರ್ವೆಲ್ ಮುಚ್ಚುವುದು ಕೊರೆಸುವಷ್ಟು ದುಬಾರಿ ಆಗೋದಿಲ್ಲ.
ಒಂದು ಲೋಡ್ ಮಣ್ಣಿದ್ರೆ ತೆರೆದ ಕೊಳವೆ ಬಾವಿಯನ್ನು ಮುಚ್ಚಬಹುದು. ತಾತ್ಕಾಲಿಕವಾಗಿ ಬೋರ್ವೆಲ್ ಮೇಲೆ ತೂಕದ ಕಲ್ಲನ್ನು ಕೂಡ ತಾತ್ಕಾಲಿಕವಾಗಿ ಇರಿಸಬಹುದು. ಬೋರ್ವೆಲ್ಗೆ ಕಬ್ಬಿಣದ ಕ್ಯಾಪ್ ಹಾಕಿ ಭದ್ರಪಡಿಸಬೇಕು. ಒಂದೊಮ್ಮೆ ಅದಕ್ಕೆ ಕೇಸಿಂಗ್ ಹಾಕಿದರೆ ಕಬ್ಬಿಣದ ಕ್ಯಾಪ್ ಹಾಕಿರ್ತಾರೆ. ಇಲ್ಲವಾದಲ್ಲಿ ಬೋರ್ವೆಲ್ ಕೊರೆದಿರುವ ಭಾಗದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಹಾಕಬೇಕು. ಸ್ವಲ್ಪ ಭಾಗದಲ್ಲಿ ಮಣ್ಣು ಕಲ್ಲುಗಳನ್ನು ಹಾಕಿ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಪರ್ಮನೆಂಟ್ ಆಗಿ ಅಲ್ಲಿ ಮುಚ್ಚಬೇಕಾಗತ್ತೆ ಅನ್ನೋದು ಕೂಡ. ಇದಿಷ್ಟು ಅಂಶಗಳು ಒಂದು ಬೋರ್ವೆಲ್ನ ಸುತ್ತಮುತ್ತ ಇರುತ್ತೆ. ಈಗಾಗಲೇ ನಾನು ಕೃಷ್ಣ ಅವ್ರ ಹತ್ರ ಮಾತಾಡ್ತಿದ್ದೆ, ಬೋರ್ವೆಲ್ ಕೊರೆಸುವಷ್ಟು ದುಬಾರಿ ಬೋರ್ವೆಲ್ ಮುಚ್ಚೋದಲ್ಲ ಅಂತ. ಒಂದು ಲೋಡ್ ಮಣ್ಣಿದ್ರೆ ಸಾಕಾಗತ್ತೆ. ಆ ಮಣ್ಣು ಕೂಡ ಅವನಲ್ಲಿ ಅಲ್ಲೇ ಇರುತ್ತೆ. ಆದರೆ ಆತನ ನಿರ್ಲಕ್ಷ್ಯ ಅಥವಾ ಆ ಹೊತ್ತಿನ ಆತನ ನಿರಾಶೆ ಆ ಬೋರ್ವೆಲ್ಲನ್ನು ಹಾಗೆ ಬಿಡ್ತಾರೆ. ಬೋರ್ವೆಲ್ ಮುಚ್ಚುವುದಕ್ಕೆ ಇರುವಂಥ ಮಾರ್ಗಗಳೇನೇನು ಅಂತ? ಅದೇ ಸರ್, ನಾವು ಅವಾಗಲೇ ಹೇಳ್ದಾಗೆ ತಾತ್ಕಾಲಿಕವಾಗಿ ಮುಚ್ಚಬೇಕಂತಂದರೆ ಅದಕ್ಕೆ ಕಲ್ಲು ಒಂದು ಮುಚ್ಕೊಬೇಕಷ್ಟೇ. ನಾವು ಅದು ಬೇಡವೇ ಬೇಡ ಉಪಯೋಗಿಸೋದೇ ಇಲ್ಲ ಅನ್ನೋದಿದ್ರೆ ಬೋರ್ವೆಲ್ ಕೊರೆದಿದ್ದ ಮಣ್ಣಲ್ಲೇ ಮುಚ್ಕೋಬೋದು. ತಾತ್ಕಾಲಿಕವಾಗಿ ನಾನು ನಿಮಗೆ ಮುಂಚೆ ತಿಳಿಸಿದಾಗ ಏನಾಗುತ್ತೆ, ಈಗ ನಾವು ನಮ್ಮ ಜಮೀನಲ್ಲಿ ನಾನು ಕೊರೆದು ಬೋರ್ವೆಲ್ ಮುಚ್ಚಿರ್ತೀನಿ. ಇನ್ನೊಬ್ರು ಇವ್ರು ಅದೇ ಹೇಳಿದ್ನಲ್ಲ ನಿಮಗೆ, ಬಟ್ಟೆಗೆ ಕಲ್ಲು ಬೇಕಾಗುತ್ತೆ ಅಥವಾ ಇನ್ನೊಂದಕ್ಕೇನು ಕಲ್ಲು ಗಾಡಿ ಯಾವುದೋ ಎತ್ತಿನ ಗಾಡಿ ಹೊಡಿಬೇಕಾದ್ರೂ ಇಲ್ಲ ಟ್ರ್ಯಾಕ್ಟರ್ ಹೊಡಿಬೇಕು, ಗದ್ದೆಯಲ್ಲಿ ಕಬ್ಬು ಅವ್ರು ಭತ್ತ ಏನೇ ಒಂದು ಬೆಳೆ ಆಗ್ಬೋದು, ವೆಹಿಕಲ್ ಹೋಗ್ಬೇಕಾದ್ರೆ ಊದ್ಕೊಂತಂದ್ರೆ ಆ ಕಲ್ಲು ಎತ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೇನು ಸುತ್ತಮುತ್ತ ಕಲ್ಲು ಬೇಕು, ಅದೇನು ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಗೊತ್ತಿರಲ್ಲ, ತೊಗೊಂಡು ಹೋಗ್ತಾರೆ. ಅದು ಅವ್ರಿಗೇನು ಆ ತಕ್ಷಣ ಕಲ್ಲು ಬೇಕಷ್ಟೇ. ಆಮೇಲೆ ಅದಕ್ಕೆ ಬಲ್ಪಸಿ ಇದಾಗೋದು ಮಗುನೇ ಆಗ್ಬೋದು, ಮತ್ತೊಂದೇ ಆಗ್ಬೋದು. ಈಗ ಅದರಲ್ಲಿ ಇನ್ನೂ ಒಂದು 108 ಕಾರಣಗಳು ಬರ್ಬೋದು. ಏನಂದರೆ ಈಗ ಮಗು ಬಿದ್ದಿದ್ದು ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಓಪನ್ ಬಾವಿ ಆ ಥರ ಇದ್ದಾಗ ನಾಯಿಗಳು ಬೀಳ್ಬೋದು, ಅಥವಾ ಈ ಮುಂಗೂಸಿ ಬೀಳ್ಬೋದು, ಅಥವಾ ಬೇರೆ ಆ ಥರ ಎಲ್ಲ ಬೀಳ್ಬೋದು. ಅವೆಲ್ಲ ಏನಾಗ್ತಾವೆ, ಬಿದ್ದಾಗ ನಾವು ಏನೇ 6 ತಿಂಗಳು 1 ತಿಂಗಳು ಮುಚ್ಚಿಲ್ಲ ಅಂದರೆ ಕೆಳಗೆ ನೀರು ಇದ್ದೇ ಇರುತ್ತೆ. ಆ ನೀರಿನಲ್ಲಿ ಇವೆಲ್ಲ ಏನಾಗುತ್ತೆ, ಕೊಳೆಯುತ್ತೆ. ಇದು ಈ ಕೊಳೆತಾಗ ಆ ಪದರದ ಮುಖಾಂತರ ಬೇರೆ ಬೋರ್ವೆಲ್ಗೂ ಹೋಗ್ಬೋದು. ಅದು ಬೇರೆ 110 ಎಷ್ಟೋ 5 ಬೋರ್ವೆಲ್ ಹೋಗ್ಬೋದು, ಅಥವಾ ಎಲ್ಲ ಆ ಪದರ ಮುಖಾಂತರ ಎಲ್ಲೆಲ್ಲಿ ಕನೆಕ್ಷನ್ ಇರುತ್ತೆ ಎಲ್ಲ ಕಡೆ ಹೋಗೋದು, ಸೋರ್ಸ್ ಅಲ್ಲಿಂದ ಪಾಸ್ ಆಗುತ್ತೆ. ಆ ನೀರು ಕುಡಿದಾಗ ಕೆಲವು ಆರೋಗ್ಯ ಕೆಡುವಂಥ ಸಾಧ್ಯತೆ ಜಾಸ್ತಿ. ಈಗ ನಮ್ಗೇನಾಗುತ್ತೆ, ಮನುಷ್ಯರು ಬಿದ್ದಾಗ ನಾವು ಜನಗಳು ಬಿದ್ದಾಗ ಗೊತ್ತಾಗುತ್ತೆ ಅಷ್ಟೇ ಹೊರತು ಪ್ರಾಣಿಗಳು ಎಷ್ಟು ಬೀಳುತ್ತೆ ಅಂತ ಯಾರು ಇದಾಗಲ್ಲ. ಅದು ಎಷ್ಟು ಕಿಲೋಮೀಟರ್ ಗಟ್ಟಲೆ ಹೋಗುತ್ತೆ, ಆ ಪದರದ ಮುಖಾಂತರ ಕಿಲೋಮೀಟರ್ ಗಟ್ಟಲೆ ಹೋಗುತ್ತೆ. ಕೆಲವು ಕಡೆ ಈಗಲೂ ಒಂದೊಂದ್ಸಲ ಪೇಪರ್ ಬರ್ತಾ ಇದೆ, ಓದಿದ್ದೀನಿ ನಾನು. ಅದು ಬೋರ್ವೆಲ್ ನೀರು ಕುಡಿದು ಅಸ್ವಸ್ಥ ಆಯ್ತು, ಈ ರೀತಿಯ ಸಮಸ್ಯೆ ಒಳ್ಳೆದಾಗ. ಅದಕ್ಕೆ ಬೋರ್ವೆಲ್ ಕೊರೆದಿದ ತಕ್ಷಣನೇ ಕ್ರಮಗಳನ್ನು ಪ್ರಮುಖವಾಗಿ ಒಂದು ಹೇಳಿದ್ರಿ. ಈಗ ಅಲ್ಲಿ ಈ ಪಾರ್ಟ್ ಆಫ್ ದಿ ಡ್ರಿಲ್ಲಿಂಗ್ ಇದನ್ನ ಮುಚ್ಚುವಂಥ ಜವಾಬ್ದಾರಿ ಯಾವ ಕಂಪನಿ ಕೊರೆದಿರುತ್ತೋ ಆ ಕಂಪನಿ ಕಡ್ಡಾಯವಾಗಿ ಮಾಡಬೇಕು ಅಂದಾಗ ಅದು ಮಾಡೋದೇ ಸಮಸ್ಯೆಗಳೇನು ಅಂತ ಮಾಡೋದೇ ಒಳ್ಳೆ ಸರ್, ಸಮಸ್ಯೆ ಏನಿಲ್ಲ. ಈಗ ಅದೇ ಈಗ ನಮ್ಮ ಚಂದ್ರಶೇಖರ್ ಸರ್ ಇವರೆಲ್ಲ ಡಿಸ್ಕಸ್ ಮಾಡಿದಾಗ ಏನಾಯ್ತು ಅಂದರೆ, ಅದೇ ರೈತರು 10 ಜನ ಕೂತಿರ್ತಾರೆ. ಇಲ್ಲಿ ನಾವು ಇನ್ನೂ ಅವರು ಊಟ ಮಾಡ್ಲಿಕ್ಕೂ ಬಿಡಲ್ಲ, ಸಾಮಾನುಗಳೆಲ್ಲ ಲೋಡ್ ಅದ್ರಿಲ್ಲ ಇದೆಲ್ಲ ಲೋಡ್ ಮಾಡ್ಲಿಕ್ಕೂ ಬಿಡಲ್ಲ. ಅರ್ಜೆಂಟ್ ಅನ್ನೋ ಇದೆ. 5 ಅವರ್ ಈಗ 4 ಅಡಿ ಡ್ರಿಲ್ ಮಾಡ್ತೀನಿ ಅಂದರೆ 5 ರಿಂದ 6 ಗಂಟೆ ಬೇಕಾಗುತ್ತೆ ಡ್ರಿಲ್ ಮಾಡಲಿಕ್ಕೆ. ಇನ್ನು 1 ರಿಂದ 2 ಗಂಟೆ ಪರವಾಗಿಲ್ಲ, ಅದಕ್ಕೆ ಒಂದಿಷ್ಟು ಅಂತೇಳಿ ಬೇಕಾದ್ರೆ ಫಿಕ್ಸ್ ಮಾಡಿ. ಈಗ ಗಾಡಿ ಇನ್ನಿತರ ಐಟಮ್ಗಳು ಲೋಡ್ ಆಗಿ ಅವ್ರು ಹೊರಡೋಕೆ ಸಿದ್ಧತೆ ಮಾಡೋ 1-2 ಕಾರ್ಮಿಕರು ಮುಚ್ಚಬಹುದು. ಕಡಿಮೆ ಡೆಪ್ತ್ ಇದ್ರೆ 400-500 ಇದ್ರೆ ಬೇಕಾದ್ರೆ ಅದು ಹೊರಡೋಷ್ಟರಲ್ಲಿ ಮುಚ್ಚಿಬಿಡ್ಬೋದು, ಅದು ತೊಂದರೆ ಏನಿಲ್ಲ. ಹಾಗೂ ಇಲ್ಲ ಅಂದ್ರೆ ರೈತರೇ ಬೇಕಾದ್ರೆ ರೈತರು ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ಬೇಕಾದ್ರೂ ಮುಚ್ಚಬಹುದು. ಇಲ್ಲಾಂದ್ರೆ ಇದನ್ನ ಏನಾಗುತ್ತೆ ಅಂದ್ರೆ ನಿರ್ಲಕ್ಷ್ಯ ಆಗಿರೋದ್ರಿಂದ ಕಾನೂನು ರೀತಿಯಲ್ಲಿ ಸ್ವಲ್ಪ ಅದೇ ಈ ಮಾಲೀಕರ ಮೇಲೆ, ಬೋರ್ವೆಲ್ ಕೊರೆಯೋ ಮಾಲೀಕರ ಮೇಲೂ ಅಷ್ಟೇ, ಮತ್ತೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ ಅಂತ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಹೇಳಿದ್ದಾರೆ. ಈ ಕುರಿತಾಗಿ ಒಂದಷ್ಟು ಕಟ್ಟುನಿಟ್ಟಿನ ಕಾನೂನುಗಳನ್ನು ಜಾರಿಗೆ ತರ್ತೀವಿ, ಇದಕ್ಕೆ ಯಾರೆಲ್ಲ ಕಾರಣಕರ್ತರೋ ಅವರೆಲ್ಲರ ಬಗ್ಗೆ ಮೇಲೂ ಕೂಡ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ತೀವಿ ಅಂತ. ಹಾಗಿದ್ರೆ ಆ ರೀತಿಯಾದಂಥ ಪ್ರಯತ್ನ ತೆಗೆದುಕೊಂಡಾಗ ಆಗುವಂಥ ಸಾಧಕತೆ ಮತ್ತು ಬಾಧಕತೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ. ಅವನು ಮತ್ತೆ ಮರಳಿ ಬರಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.